ಪಂಚಗಿರಿಗಳ ತಾಣ ನಂದಿಬೆಟ್ಟದಲ್ಲಿ ಹುಟ್ಟಿ ಹಾಲ್ನೊರೆಯಂತೆ ಧುಮುಕಿ ತೊರೆ ಕೆರೆ ಕಾಲುವೆಗಳ ಮೂಲಕ ಕಾವೇರಿ ಒಡಲು ಸೇರುವ ಜೀವನದಿ. 60 ವರ್ಷಗಳಿಗೂ ಹೆಚ್ಚು ಕಾಲ ಬೆಂಗಳೂರಿಗರ ಬಾಯಾರಿಕೆ ತಣಿಸಿದ್ದ ಕಾವೇರಿಯ ಉಪನದಿ ತನ್ನ ಹರಿವಿನ ಉದ್ದಕ್ಕೂ ಹಸಿರ ರಾಶಿ ಸೃಷ್ಟಿಸಿ ಕೃಷಿಕರ ಪಾಲಿಗೆ ಜೀವಧಾರೆಯಾಗಿತ್ತು. ಜಲಚರ ಪ್ರಾಣಿ ಪಕ್ಷಿಗಳು ಸೇರಿ ಜೀವ ವೈವಿಧ್ಯತೆಗೆ ಆವಾಸವೂ ಆಗಿತ್ತು. ಆದರೆ ಇಂದು ಮನುಷ್ಯನ ಸ್ವಾರ್ಥ, ಶೋಷಣೆ ಹಾಗೂ ಅತಿಯಾದ ನಗರೀಕರಣದ ಪ್ರಭಾವದಿಂದ ಅರ್ಕಾವತಿ ತನ್ನ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದಾಳೆ. ಅರ್ಕಾವತಿ ಬತ್ತಿ ಹೋಗಿರುವ ಆಕೆಯ ಒಡಲಲ್ಲಿ ಮನುಷ್ಯನ ಮಲ, ಮೂತ್ರ, ಕೈಗಾರಿಕೆಗಳ ವಿಷದ ನೀರು ಹರಿಯುತ್ತಿದೆ. 1936ರಿಂದ 2000ವರೆಗೆ ಬೆಂಗಳೂರಿನ ಪ್ರಾಣವಾಯುವಂತಿದ್ದ ಅರ್ಕಾವತಿಯು ಇಂದು ತನ್ನ 170 ಕಿಲೋಮೀಟರ್ ಉದ್ದಕ್ಕೂ ಮಲಿನವಾಗಿದೆ. ನಮಸ್ಕಾರ ವೀಕ್ಷಕರೇ, ನಾವು ಇವತ್ತು ಏಷ್ಯಾದ ಪ್ರಸಿದ್ಧ ಗಿರಿಧಾಮವಾದ ನಂದಿ ಬೆಟ್ಟದಲ್ಲಿ ಇದ್ದೀವಿ. ಸಮುದ್ರ ಮಟ್ಟದಿಂದ 4500 ಅಡಿ ಎತ್ತರದಲ್ಲಿರುವ ನಂದಿ ಬೆಟ್ಟದಲ್ಲಿ ಪಂಚನದಿಗಳು ಹುಟ್ಟುತ್ತವೆ. ಆ ಪಂಚನದಿಗಳಲ್ಲಿ ಅರ್ಕಾವತಿ ಪ್ರಮುಖವಾದದ್ದು. ಅರ್ಕಾವತಿ ಹುಟ್ಟುವ ಸ್ಥಳದಲ್ಲಿ ನಾವಿದ್ದೀವಿ. ಅರ್ಕಾವತಿ ನದಿ ಯಾವ ರೀತಿ ಹುಟ್ಟುತ್ತೆ, ತನ್ನ ಹರಿವಿನಲ್ಲಿ ಯಾವ ರೀತಿ ಶೋಷಣೆಗಳು ಆಗಿದೆ ಅನ್ನೋದನ್ನ ಇವತ್ತು ನೋಡೋಣ ಬನ್ನಿ. ಇದು ದೊಡ್ಡಬಳ್ಳಾಪುರ ನಾಗರಕೆರೆಯ ದೃಶ್ಯ. ನಂದಿ ಬೆಟ್ಟದಿಂದ ಕೆರೆಗಳ ಸಾಲಿನಲ್ಲಿ ಹಾಲ್ನೊರೆಯಂತೆ ಹರಿಯುತ್ತಿದ್ದ ಅರ್ಕಾವತಿ ಈಗ ಸಂಪೂರ್ಣ ಬತ್ತಿ ಹೋಗಿದೆ. ಆದರೆ ನದಿ ಪಾತ್ರದ ನಾಗರಕೆರೆ ಹೆಚ್ಚು ಮಲಿನವಾಗಿದೆ. ಕೆರೆಯಲ್ಲೇ ಅಳವಡಿಸಿರುವ ಒಳಚರಂಡಿ ಮಾರ್ಗವು ಕೆರೆಯ ಮಲಿನಕ್ಕೆ ಪ್ರಮುಖ ಕಾರಣ. ಕೆರೆಯ ಮಧ್ಯೆ ಅವೈಜ್ಞಾನಿಕವಾಗಿ ನಿರ್ಮಿಸಿರುವ ಮ್ಯಾನ್ ಹೋಲ್ಗಳಿಂದ ನಗರದ ತ್ಯಾಜ್ಯ ನೀರು ಕೆರೆಯ ಒಡಲು ಸೇರುತ್ತಿದೆ. ಹಸಿರು ನ್ಯಾಯಪೀಠದ ಚಳಿ ಏಟಿಗೆ ಎಚ್ಚೆತ್ತುಕೊಂಡಿರುವ ನಗರಾಡಳಿತ ಈಗ ಒಳಚರಂಡಿ ಮಾರ್ಗವನ್ನು ಸ್ಥಳಾಂತರಗೊಳಿಸುವ ಪ್ರಕ್ರಿಯೆ ಆರಂಭಿಸಿದೆ. ನಾಗರಕೆರೆಯ ಇಂದಿನ ಸ್ಥಿತಿಗೆ ಹಿರಿಯ ಜೀವಗಳು ಮರುಗಿದ್ದು ಹೀಗೆ. ಸುತ್ತ ಅಕ್ವೈರ್ ಮಾಡ್ಕೊಂಬಿಟ್ಟಾರ, ಸುತ್ತ ಮನೇಲಿ ಕಟ್ಕೊಂಡಾರ, ಅರ್ಧ ಕೆರೆ ಮುಚ್ಕೊಂಡಾರ. ಕೆರೆನ ಇಷ್ಟ ಆಗೈತೆ. ಕೆರೆ ನೀರು ಚೆನ್ನಾಗಿದೆಯಾ? ನೀರು ಇವಾಗ ಚೆನ್ನಾಗಲ್ಲ, ಅವಾಗ ಚೆನ್ನಾಗಿ ಬಿಡ್ರಿ. ಇವಾಗ ಏನಾಗೈತೆ? ಈಗೆಲ್ಲ ಕಚ್ಚರ ನೀರೆಲ್ಲ ಬರ್ತದಲ್ಲ, ಹೊಲಸು ಇರೋ ಅದು ಇದು ಜನಸಂಖ್ಯೆ ಜಾಸ್ತಿ ಆಯಿತು, ಜಾಸ್ತಿ ಆಗೋಯ್ತು. ಇವಾಗ ಈ ವೇಸ್ಟ್ ನೀರೆಲ್ಲ, ಚರಂಡಿ ನೀರೆಲ್ಲ ಬರುತ್ತೆ. ಆದ್ದರಿಂದ ಮೀನು ಸತ್ತೋಯ್ತು. ಸುಮಾರು ಬಂಡವಾಳ ಹಾಕಿದ್ದಾರೆ ನಮ್ಮ ಹುಡುಗರು. ಎಲ್ಲ ಲಾಸೇ ನಾವು ಮಾಡ್ಕೊಂಡಿರೋದು. ಏನು ಲಾಭ ನಾವೇನು ಸಂಪಾದನೆ ಮಾಡಿಲ್ಲ. ಸಾಲ ಫಲ ಮಾಡಿ ಬಂಡವಾಳ ಹಾಕೋರೆ. ಆದರೂ ಕೂಡ ಅದರಿಂದ ಏನು ಪರಿಹಾರ ಸಿಕ್ಕಲಿಲ್ಲ. ಈ ನೀರು ಎಲ್ಲಿಗೆ ಹೋಗ್ತದೆ? ಇದೆಲ್ಲ ಅದೇ ಹೆಸರುಗಟ್ಟೆಗೇನೆ ಈರಾಪುರ, ತಿಪ್ಪಾಪುರ ಅಂತ ಐತೆ. ಜಂಪ್ ಮಾಡಿಕೊಂಡು ಈ ಅನೂರು, ಬೈರಾಪುರ ಹಿಂಗೆ ತೂರು ಬಿಡ್ತೈತೆ. ಹೆಸರುಗಟ್ಟೆ ಕೆರೆಗೆ ಹೋಗ್ಬಿಡ್ತೈತೆ. ದೊಡ್ಡಬಳ್ಳಾಪುರ ನಗರದ ತ್ಯಾಜ್ಯ ನೀರು, ಕಾರ್ಖಾನೆಗಳ ಬಣ್ಣದ ನೀರು ನೇರವಾಗಿ ಚಿಕ್ಕ ತುಮಕೂರು ಬಳಿ ನಿರ್ಮಿಸಿರುವ ತ್ಯಾಜ್ಯ ಶುದ್ಧೀಕರಣ ಘಟಕಕ್ಕೆ ಹರಿಯಲಿದೆ. ಆದರೆ ಎಸ್ಟಿಪಿ ಘಟಕದ ಅಸಮರ್ಪಕ ನಿರ್ವಹಣೆಯಿಂದ ಇಡೀ ತ್ಯಾಜ್ಯವು ಕೆರೆಯ ಪಾಲಾಗುತ್ತಿದೆ. ಜತೆಗೆ ಕೈಗಾರಿಕೆಗಳ ತ್ಯಾಜ್ಯವು ಹರಿದು ಅದರ ಉಸಿರು ನಿಲ್ಲಿಸಿದೆ. ಕೈಗಾರಿಕೆಗಳಿಂದ ಹೊರಬರುವ ಕ್ಯಾಡ್ಮಿಯಂ, ಸೀಸ ಮತ್ತು ರಾಸಾಯನಿಕ ತ್ಯಾಜ್ಯವು ಅರ್ಕಾವತಿಗೆ ವಿಷಲೇಪಿಸಿದೆ. ಇದರ ಪರಿಣಾಮ ದೊಡ್ಡ ತುಮಕೂರು ಮತ್ತು ಮಜರಾ ಹೊಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂತರ್ಜಲವು ಕಲುಷಿತವಾಗಿದೆ. ಈ ವಿಷಯವೇ ಸ್ಥಳೀಯರ ಬದುಕಿಗೆ ಯಮಪಾಶದಂತಾಗಿದೆ. ಇಲ್ಲಿನ ದುರ್ವಾಸನೆಗೆ ಒಂದು ಕ್ಷಣ ಕೂಡ ಇಲ್ಲಿ ನಿಂತ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಂಥ ಪರಿಸ್ಥಿತಿ ಇದೆ. ಇದೇ ನೀರು ದೊಡ್ಡ ತುಮಕೂರು ಕೆರೆಯಿಂದ ನಂತರ ಮುಂದೆ ಕಾಕೋಳು ಕೆರೆ, ನಂತರ ಹೆಸರುಘಟ್ಟ ಕೆರೆಗೆ ಹೋಗ್ತದೆ. ನನ್ನ ಬಲಭಾಗದಲ್ಲಿ ನೋಡ್ಬೋದು STP ಘಟಕ ಇದ್ದರೂ ಕೂಡ ಅದು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಇತ್ತೀಚೆಗೆ ಉಪಲೋಕಾಯುಕ್ತರು ಇಲ್ಲಿ ಭೇಟಿ ಕೊಟ್ಟಿದ್ದರು. ಭೇಟಿ ಕೊಟ್ಟು ಇಲ್ಲಿನ ಜನರ ಸಮಸ್ಯೆಗಳನ್ನು ಆಲಿಸಿದರು.
ಆದರೂ ಕೂಡ ಸುಮಾರು 2-3 ವರ್ಷಗಳಿಂದ STP ಘಟಕ ಯಾವುದೇ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ. ಇದ್ರ ಬಗ್ಗೆ ನಮ್ಮ ಸ್ಥಳೀಯರನ್ನು ಮಾತಾಡ್ಸೋಣ ಬನ್ನಿ. ಪಂಚಾಯತಿ ಎಡ್ಡಲ್ಲಿ ಸೆಂಟರ್ ಇರ್ತಕ್ಕಂಥ ಕೆರೆ ಇದು. ಈ ನೀರು ಕೆರೆಗಳು ನೇರವಾಗಿ ಬರ್ತಾ ಇರೋದು ಅಂತರ್ಜಲಕ್ಕೆ ಇಳಿದು ಅಂತರ್ಜಲದಲ್ಲಿ ಬರ್ತಕ್ಕಂಥ ನೀರು ಸಹ ಕೆಟ್ಟಿದೆ, ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ, ಬಳಸೋಕ್ಕೆ ಯೋಗ್ಯವಾಗಿಲ್ಲ. ಇದು ನಾವೆಲ್ಲಿರ್ತಕ್ಕಂಥ ವರದಿಯಲ್ಲ, ಸರ್ಕಾರಿ ಅಂಗಸಂಸ್ಥೆಯಾದ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಟೆಸ್ಟ್ ಮಾಡಿಸಿರೋ ರಿಪೋರ್ಟ್ಸೇ ಹೇಳುತ್ತಾ ಇದೆ. ನಾವು ಇದ್ರ ಪ್ರಕಾರವಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡ್ತಾಯಿದ್ದೀವಿ. ನಾವು ಹೋರಾಟ ಮೊದಲು ಶಾಂತಿಯುತವಾಗಿ ನಾವು ಮಾಡಿದ್ವಿ. ಏನು ಅಧಿಕಾರಿಗಳಿಗೆ ನೀವು ನಮಗೆ ವಿಷ ಕೊಡ್ತಾ ಇದ್ದೀರಾ, ಕೆಟ್ಟ ನೀರು ಕೊಡ್ತಾ ಇದ್ದೀರಾ, ನೀವು ಸಿಹಿ ತಗೊಂಡು ಸಮಸ್ಯೆ ಬಗೆಹರಿಸಿ ಅಂತ ನಾವು ಹೋರಾಟ ಮಾಡಿದ್ವಿ. ಅದಕ್ಕೂ ಸ್ಪಂದಿಸಿಲ್ಲ. STP ಘಟಕ 4 ವರ್ಷ ಆದರೂ ಇದುವರೆಗೂ ಸಹ STP ಘಟಕ ಒಂದು ಜಾಗ ಗುರುತಾಗಿಲ್ಲ, ಅದಕ್ಕೆ ಬೇಕಾದಂಥ ಅನುದಾನ ಬಿಡುಗಡೆ ಆಗಿಲ್ಲ. ಅಲ್ಲಿ 1 ವರ್ಷದಿಂದ ಈಚೆಗೆ ಸತ್ತಿರೋದು 60 ಜನ ಸತ್ತಿದ್ದಾರೆ. ಅದರಲ್ಲಿ ನೈಸರ್ಗಿಕ ಸಾವು ಸತ್ತಿರೋದು ಬರೀ 7 ಜನ. ಇನ್ನೆಲ್ಲ ಅನೈಸರ್ಗಿಕವಾಗಿ ಕ್ಯಾನ್ಸರು, ಕಿಡ್ನಿ ಈ ಥರ ಮಾರಣಾಂತಿಕ ರೋಗ ಬರ್ತದೆ. ಅದಕ್ಕೆಲ್ಲ ಮೂಲ ಕಾರಣ ಈ ಸರ್ಕಾರಗಳು ಮಾಡಿರ್ತಕ್ಕಂಥ, ಈ ಅಧಿಕಾರಿಗಳು ಮಾಡಿರ್ತಕ್ಕಂಥ ಅವೈಜ್ಞಾನಿಕವಾದ ಶುದ್ಧೀಕರಣ ಘಟಕ. ಮೊದಲು ಮೂಕ ಪ್ರಾಣಿಗಳು ಈ ನೀರು ಕುಡಿದ್ವು ಫಸ್ಟ್ ಸ್ಟಾರ್ಟಿಂಗ್ನಾಗ. ಈ ನೀರು ಕುಡಿದಾಗ ಅವಾಗ ಒಂದೊಂದೇ ಸಾಯಕ್ಕೆ ಸ್ಟಾರ್ಟ್ ಮಾಡೋದು. ಅದನ್ನ ಏನು ಅಂತ ಟೆಸ್ಟಿಂಗ್ ಮಾಡಿದಾಗ ಇದು ಹೊಟ್ಟೆ ಕಳ್ಳಲ್ಲೆಲ್ಲನೂ ಬರೀ ಇದೇ ನೀರನ್ನೇ ತುಂಬಿಕೊಂಡಿತ್ತು. ಅಲ್ಲಿಂದ ಆಚೆಗೆ ಮಕ್ಳುಗಳ್ಗೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಯಿತು, ವಯಸ್ಸಾಗಿರೋಂಥವ್ರಿಗೆ ಉಸಿರಾಟದ ಸಮಸ್ಯೆ ಜಾಸ್ತಿ ಆಯಿತು. ಆ ನೀರುಗಳ್ನ ನಾವು ಉಪಯೋಗಿಸೋಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಂಗಾಂಗ ವೈಫಲ್ಯಗಳು, ಏನು ನರ ಎಳ್ಕೊಳೋದು, ಚರ್ಮ ರೋಗ ಸ್ಟಾರ್ಟ್ ಆಗೋದು, ಮತ್ತು ಕೈ ಕಾಲುಗಳೆಲ್ಲ ಊತ ಬರೋದು, ಉಸಿರಾಟ ಈಗ ವಾಸನೆ ಕುಡಿಯೋದ್ರಿಂದ ಉಸಿರಾಟದ ಸಮಸ್ಯೆ ಆಯಿತು. ಮತ್ತು ಈ ಮುಖಾಮುಖಿ ಎಲ್ಲನೂ ಊದ್ಕೊಳೋದು, ಕೂದಲು ಅತಿ ಹೆಚ್ಚು ಕೂದಲು ಉದುರೋದು, ಬಾಡಿ ಎಲ್ಲನೂ ಸಣ್ಣ ವೀಕ್ ಆಗೋದು, ಮತ್ತು ಕ್ಯಾನ್ಸರ್ಗಳು ಮತ್ತು ಕಿಡ್ನಿ ಫೇಲ್ಯೂರ್ಸು ತುಂಬ ಜನ ಆಗ್ತಾಯಿದ್ದಾರೆ. ಕ್ಯಾನ್ಸರ್ ಪೇಷಂಟ್ಸು ತುಂಬ ಅತಿ ಹೆಚ್ಚು ಆಗಿದೆ. ನಮಗೆ ವಾಸನೆ, ಸೊಳ್ಳೆ ಸಿಕ್ಕಾಪಟ್ಟೆ. ಎಷ್ಟೇ ನಾವು ಹೋರಾಟ ಮಾಡಿದ್ರು ಸುಮ್ಮನೆ ಹಂಗೆ ಹೇಳೋದು, ಕಣ್ಣೊರೆಸೋದು, ಕಳಿಸೋದು, ಇದೇ ಥರ ಮಾಡ್ತಾವ್ರೆ. ನಮ್ಮಲ್ಲಂತೂ ಇಲ್ಲಿ ಯಾರೂ ಬಾಳೋಕ್ಕಾಗಲ್ಲ. ಎಲ್ಲರಿಗೂ ಈ ಕೆರೆಗೆ ಹಾಕೋ ಬದಲು ಆ ಟ್ಯಾಂಕರ್ನಾಗ ಹೊಡೆಸ್ತಾರಲ್ಲ ನೀರು, ಒಂದು ಟ್ಯಾಂಕರು, ಅದಕ್ಕೂ ಒಂದು ಸ್ವಲ್ಪ ವಿಷ ಹಾಕ್ಬಿಟ್ರೆ ಕಂಪ್ಲೀಟ್ ಎಲ್ಲ ಬರ್ನಾಗೋಗ್ತಾರೆ. ಅವತ್ತು ಸರ್ಕಾರ ಚೆನ್ನಾಗಿರ್ಬೋದು. ಇದು ಹೆಸರಘಟ್ಟ ಕೆರೆಯ ನೋಟ. ದೊಡ್ಡ ತುಮಕೂರು ಕಾಕೋಳು ಕೆರೆಯ ಮೂಲಕ ಹೆಸರಘಟ್ಟ ಸೇರುವ ಅರ್ಕಾವತಿಯು ಹಲವು ದಶಕಗಳ ಕಾಲ ಬೆಂಗಳೂರು ನಾಗರಿಕರ ದಾಹ ನೀಗಿಸುತ್ತಿತ್ತು. ಕೆರೆ ಕಲುಷಿತಗೊಂಡ ಕಾರಣ 2000ನೇ ಇಸವಿಯಲ್ಲಿ ನೀರಿನ ಬಳಕೆ ನಿಲ್ಲಿಸಲಾಯಿತು. ಹೆಸರಘಟ್ಟದಿಂದ ತ್ಯಾಜ್ಯವನ್ನು ಹೊತ್ತು ತಿಪ್ಪಗೊಂಡನಹಳ್ಳಿ ಜಲಾಶಯ ಸೇರುವ ಈ ನೀರು ತನ್ನ ಹಾದಿಯುದ್ದಕ್ಕೂ ಅಪರಿಮಿತ ಹಾನಿ ಸೃಷ್ಟಿಸಿದೆ. ಇದು ನೆಲಮಂಗಲ ಸಮೀಪದ ಸೊಂಡೆಕೊಪ್ಪದಲ್ಲಿ ಹರಿಯುವ ಅರ್ಕಾವತಿಯ ನದಿಯ ಸ್ಥಿತಿ. ಈ ಹಿಂದೆ ಬೋರ್ಗರೆಯುತ್ತಿದ್ದ ಅರ್ಕಾವತಿ ಇಂದು ಕಪ್ಪು ಬಣ್ಣಕ್ಕೆ ತಿರುಗಿ ಮಲಿನವಾಗಿದ್ದಾಳೆ. ನಾವೀಗ ನೋಡ್ತಾ ಇರ್ಬೋದು ತಾವರೆಕೆರೆ ಮತ್ತು ನೆಲಮಂಗಲ ಮುಖ್ಯ ರಸ್ತೆಯಲ್ಲಿರುವ ಅರ್ಕಾವತಿಯ ಕಾಲುವೆಯನ್ನು. ಕಾಲುವೆ ಯಾವ ರೀತಿ ಹದಗೆಟ್ಟಿದೆ, ಆ ಕೊಳಚೆ ನೀರನ್ನ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ನಮಗೆ ಎಷ್ಟರ ಮಟ್ಟಿಗೆ ಹಾಳಾಗಿದೆ ಅನ್ನೋದು. 30-40 ವರ್ಷಗಳ ಹಿಂದೆ ಶುದ್ಧವಾಗಿ ಹರಿತಾ ಇದ್ದಂಥ ಅರ್ಕಾವತಿ ನದಿ ಇವತ್ತು ನೀವು ನೋಡ್ತಾ ಇದ್ದೀರಿ ಕರ್ರಿಗೆ ಕೊಳಚೆ ನೀರಿನ ಚರಂಡಿಯಾಗಿ ಪರಿವರ್ತನೆ ಆಗಿದೆ. ಹೆಸರುಘಟ್ಟ ಡ್ಯಾಮ್ವರೆಗೂ ಒಂದು ಶುದ್ಧವಾಗಿ ಹರಿತಾ ಇದ್ದಂಥ ನದಿ ಈಗ ಹೆಸರುಘಟ್ಟ ದಾಟಿದ ನಂತರ ಹಲವಾರು ನಗರಗಳನ್ನು ಭೇಟಿಯಾಗ್ತಾ ಹಲವಾರು ಕಾರ್ಖಾನೆಗಳ ತ್ಯಾಜ್ಯವನ್ನು ನುಂಗ್ಕೊಳ್ತಾ ಇವತ್ತು ಇಲ್ಲಿಗೆ ಈ ಪರಿಸ್ಥಿತಿಗೆ ಬಂದು ಮುಟ್ಟಿದೆ. ನೆಲಮಂಗಲದ ಬಣ್ಣದ ಕಾರ್ಖಾನೆಗಳು, ಜನವಸತಿಯ ಕೊಳಚೆ ನೀರು ಒಟ್ಟಿಗೆ ಸೇರಿ ತಿಪ್ಪಗೊಂಡನಹಳ್ಳಿಗೆ ಹರಿಯಲಿದೆ. ಬೆಂಗಳೂರಿನ ಯಶವಂತಪುರ, ಮಲ್ಲೇಶ್ವರಂ ಭಾಗಗಳಿಗೆ ಕುಡಿಯುವ ನೀರು ಪೂರೈಸುತ್ತಿದ್ದ ತಿಪ್ಪಗೊಂಡನಹಳ್ಳಿ ಜಲಾಶಯದ ನೀರು ಕಲುಷಿತವಾದ ಕಾರಣ ಕಳೆದೊಂದು ದಶಕದಿಂದ ನೀರಿನ ಬಳಕೆ ಸ್ಥಗಿತಗೊಳಿಸಲಾಗಿದೆ. ತಿಪ್ಪಗೊಂಡನಹಳ್ಳಿ ಜಲಾಶಯದಿಂದ ಕೆರೆಗಳ ಮೂಲಕ ಈ ನೀರು ತಾವರೆಕೆರೆ ಸಮೀಪದ ಮಂಚನಬೆಲೆ ಜಲಾಶಯಕ್ಕೆ ಹರಿಯಲಿದೆ. ಬೆಟ್ಟ ಗುಡ್ಡಗಳ ನಡುವೆ ಕಂಗೊಳಿಸುವ ಈ ಜಲರಾಶಿ ಇಂದು ಕುಡಿಯಲು ಯೋಗ್ಯವಾಗಿಲ್ಲ. ಸುತ್ತಲಿನ ಕ್ವಾರಿಗಳ ತ್ಯಾಜ್ಯವು ಮಂಚನಬೆಲೆ ಸೇರುತ್ತಿದ್ದು ಮೀನುಗಾರಿಕೆಗಷ್ಟೇ ಇದು ಬಳಕೆಯಾಗುತ್ತಿದೆ. ಮಂಚನಬೆಲೆ ಜಲಾಶಯದ ನೀರನ್ನು ಈ ಹಿಂದೆ ಮಾಗಡಿ ಹಾಗೂ ರಾಮನಗರಕ್ಕೆ ಕುಡಿಯುವ ನೀರಾಗಿ ಬಳಸಲಾಗುತ್ತಿತ್ತು. ರಾಮನಗರದಲ್ಲಿ ಬೃಹತ್ ವಿಸ್ತಾರವಾಗಿ ಹರಿಯುವ ಅರ್ಕಾವತಿ ನದಿ ಪಾತ್ರ ಇಂದು ಹೇಳತೀರದಷ್ಟು ಮಟ್ಟಿಗೆ ಹಾಳಾಗಿದೆ.
ಮಂಚನಬೆಲೆ ಅಣೆಕಟ್ಟಿನಿಂದ ಇಳಿದು ತ್ಯಾಜ್ಯದೊಂದಿಗೆ ರಾಮನಗರ ಪ್ರವೇಶಿಸುವ ಅರ್ಕಾವತಿಯನ್ನು ರೇಷ್ಮೆಗೂಡು ಸಂಸ್ಕರಣೆಯ ಕಲುಷಿತ ನೀರು, ಜನವಸತಿ ಪ್ರದೇಶಗಳ ತ್ಯಾಜ್ಯ ನೀರು ಇನ್ನಷ್ಟು ಹೈರಾಣಾಗಿಸಿದೆ. ರಾಮನಗರದಲ್ಲಿ ನದಿ ಪಾತ್ರವು ರಾಜಕಾಲುವೆಯಂತಾಗಿದೆ. ಕೊಳಚೆ ನೀರು, ಗಿಡಗಂಟಿಗಳು ಮತ್ತು ಕಸದ ರಾಶಿ ನಡುವೆ ಹರಿಯುವ ಈ ವಿಷದ ನೀರು ಕೊನೆಗೆ ಕನಕಪುರದ ಮೂಲಕ ಕಾವೇರಿಗೆ ಸೇರಲಿದೆ. ಮಂಚನಬೆಲೆಯಿಂದ ಕನಕಪುರದವರೆಗೆ ಅರ್ಕಾವತಿ ನದಿಯು ಪ್ರಮಾದಕರ ರೀತಿಯಲ್ಲಿ ಕಲುಷಿತವಾಗಿರುವುದು ನದಿ ಶೋಷಣೆಗೆ ಹಿಡಿದ ಕನ್ನಡಿಯಾಗಿದೆ. ಅರ್ಕಾವತಿ ಇಷ್ಟೆಲ್ಲ ಶೋಷಣೆ, ದೌರ್ಜನ್ಯಕ್ಕೆ ಒಳಗಾದರೂ ಉಸಿರು ನಿಂತಿಲ್ಲ. ಪುನಶ್ಚೇತನದ ಸ್ಪರ್ಶದಿಂದ ಆಕೆಗೆ ಮರುಜೀವ ನೀಡಬಹುದಾಗಿದೆ. ಸರ್ಕಾರದ ಇಚ್ಛಾಶಕ್ತಿ ಮತ್ತು ಜನರಲ್ಲಿ ಜಲ ಸಂರಕ್ಷಣೆಯ ಪ್ರಜ್ಞೆ ಜಾಗೃತವಾದಾಗ ಮಾತ್ರ ಅರ್ಕಾವತಿಗೆ ಮರುಜೀವ ನೀಡಬಹುದು ಎಂಬುದು ಜನರ ಅಪೇಕ್ಷೆಯಾಗಿದೆ. 35 ವರ್ಷಗಳ ಹಿಂದೆ ಈ ನದಿ ಸ್ವಚ್ಛವಾಗಿತ್ತು. ಒಳ್ಳೆ ನೀರು, ಒಳ್ಳೆ ಇದೆಲ್ಲ ಬರ್ತಾಯಿತ್ತು, ಎಲ್ಲ ಕಾಣಿಸ್ತಾ ಇತ್ತು. ನಾವು ಇಲ್ಲೇ ಸ್ನಾನ ಮಾಡ್ತಾಯಿದ್ದೋ, ಬಟ್ಟೆ ಒಗಿತಾ ಇದ್ರು. ದಿನ ಬೆಳಗಾದ ಎಲ್ಲ ನೀರು ಕುಡಿಯೋರು ಇದೇ ನೀರು. ಈಗೆಲ್ಲ ಕಲಸಿದಾಗಿದ್ದರಿಂದ ಇದನ್ನ ಯಾರೂ ಉಪಯೋಗಿಸ್ತಾ ಇಲ್ಲ. ನದಿನ ನಾವು ಜಲಮೂಲ ಸಂಸ್ಕೃತಿ, ನೆಲಮೂಲ ಸಂಸ್ಕೃತಿಯವ್ರು ನಾವು. ಆ ನೆಲ ಮತ್ತು ಜಲವನ್ನ ನಾವು ದೇವರಂಗ್ ನೋಡಬೇಕು. ಆದ್ರೆ ಇವತ್ತಿನ ಜನಗಳಿಗೆ ಏನಾಗಿದೆ ಸರ್, ಯಾವುದೋ ಬೇರೆ ಬೇರೆ ದೇವಾಲಯಗಳು ಅವ್ರಿಗೆ ದೇವ್ರು ಕಾಣಿಸ್ತಿದ್ದಾರೆ, ಆದ್ರೆ ಈ ನೀರು ಅವ್ರಿಗೆ ದೇವ್ರ ತರ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಸರ್, ಏನಾದ್ರೂ ಒಂದು ಈ ಜೀವರಾಶಿ ಬದುಕುಳಿಬೇಕು ಅನ್ನೋದ ಜಲದ ಬಗ್ಗೆ ಒಂದು ಪ್ರೀತಿ ಮತ್ತು ಜಲವನ್ನ ಮಲಿನ ಮಾಡದೇ ಇರತಕ್ಕಂತ ಒಂದು ಪರಿಪಕ್ವವಾದಂತ ಜ್ಞಾನ ನಮಗೆ ಬಹಳ ಮುಖ್ಯ ಸರ್. ನಮ್ಮ ಪಠ್ಯ ಪುಸ್ತಕಗಳಲ್ಲಿ ಏನಾಗಿದೆ ಅಂದ್ರೆ ಸರ್, ಈ ಜಲಮೂಲಗಳನ್ನ ಸಂರಕ್ಷಣೆ ಮಾಡ್ಕೊಳ್ಳೋದು, ಉಸಿರನ್ನ ಸಂರಕ್ಷಣೆ ಮಾಡೋದ್ರ ಬಗ್ಗೆನೇ ನಮಗೆ ಯಾವುದೇ ಪಠ್ಯದಲ್ಲಿ ವಿಚಾರಗಳಿಲ್ಲ. ಇವತ್ತು ಎಲ್ಲ ನಗರದ ಮಾಲಿನ್ಯವನ್ನೆಲ್ಲ ಎಲ್ಲಿ ತಗೊಂಡೋಗಿ ಸುರಿತಿದ್ದಾರೆ ಅಂದ್ರೆ ನದಿ ಮುಖಜ ಭೂಮಿಗಳಿಗೆ. ಇವತ್ತು ನಾವು ಅರ್ಕಾವತಿ ನದಿಯನ್ನು ನೋಡ್ತಾ ಇದ್ದೀವಿ. ಸರ್ಕಾರ ಇತ್ತೀಚೆಗೆ ಅರ್ಕಾವತಿಯನ್ನು ಪುನಶ್ಚೇತನ ಮಾಡ್ತೀವಿ ಎನ್ನುವಂಥ ಒಂದು ತೀರ್ಮಾನವನ್ನು ಮಾಡಿದೆ. ಇದಕ್ಕೆ ಮೊದಲೂ ಅರ್ಕಾವತಿ ಪುನಶ್ಚೇತನ ಮಾಡ್ತೀವಿ ಅಂಥೇಳಿ ಹಲವಾರು ಕಾರ್ಯಕ್ರಮಗಳು ಆಗಿದ್ದವು. ಆದರೆ ನಾವು ಅದನ್ನು ಅವಲೋಕನ ಮಾಡಿ ನೋಡಿದಾಗ ನಿಜವಾಗ್ಲೂ ಅರ್ಕಾವತಿ ನದಿ ಪುನಶ್ಚೇತನ ಆಗಿದೆಯಾ, ಅದು ಮೂಲ ತನ್ನ ಅಸ್ತಿತ್ವವನ್ನು ಪಡ್ಕೊಳ್ತಾ ಅನ್ನುವಂಥದ್ದನ್ನು ನೋಡಿದ್ರೆ ಖಂಡಿತ ಬಹಳ ದುಃಖ ಆಗುತ್ತೆ. ಆದರೆ ಇವತ್ತೇನಾಗಿದೆ, ನಿಜವಾಗ್ಲೂ ತಿಪ್ಪಗೊಂಡನಹಳ್ಳಿ ಜಲಾಶಯದಲ್ಲಿರ್ತಕ್ಕಂಥ ನೀರನ್ನು ಜನಸಾಮಾನ್ಯರಿರಲಿ, ದನಕರು ಆದರೂ ಕುಡಿಯೋಕ್ಕಾಗ್ತಾ ಇದೆಯಾ, ಮತ್ತು ಯಾಕೆ ಆಗ್ತಾ ಇಲ್ಲ ಅಂದರೆ ಯಾಕೆ ಆಗ್ತಾ ಇಲ್ಲ, ಮತ್ತು ಅರ್ಕಾವತಿ ನದಿ ಹುಟ್ಟಿದ ಸ್ಥಳದಿಂದ ಹಿಡಿದು ಕೊನೆವರೆಗೂ ತನ್ನ ಅಸ್ತಿತ್ವವನ್ನು ಅಥವಾ ತನ್ನ ಗುರುತನ್ನು ಇಟ್ಕೊಂಡಿದೆಯಾ, ಅದೂ ಇಲ್ಲ. ಅರ್ಕಾವತಿ ನದಿ ಹಿಂದೆ ಜೀವನದಿಯಾಗಿ ಚಿರಪರಿಚಿತವಾಗಿ ಇತ್ತು. ಆದರೆ ಈಗ ಕೊಳಚೆ ನೀರಾಗಿ ಬದಲಾಗಿದೆ. ನದಿ ಪುನಶ್ಚೇತನಕ್ಕೆ ಹಸಿರು ನ್ಯಾಯಪೀಠ ಸೇರಿದಂತೆ ಹೈಕೋರ್ಟ್, ವಿವಿಧ ನ್ಯಾಯಪೀಠಗಳು ಸಾಕಷ್ಟು ಬಾರಿ ಆದೇಶ ಹೊರಡಿಸಿದರೂ ಈವರೆಗೂ ಸರ್ಕಾರಗಳಿಂದ ಯಾವುದೇ ಉಪಕ್ರಮಗಳು ಸಾಧ್ಯವಾಗಿಲ್ಲ. ಇದು ಹೀಗೆ ಮುಂದುವರೆದರೆ ಅರ್ಕಾವತಿ ಮುಂದೊಂದು ದಿನ ತನ್ನ ಅಸ್ತಿತ್ವವನ್ನೇ ಕಳೆದುಕೊಳ್ಳುವ ಭೀತಿ ಎದುರಾಗಿದೆ. ಆದಷ್ಟು ಬೇಗ ಸರ್ಕಾರಗಳು, ಸಂಬಂಧಪಟ್ಟ ಪ್ರಾಧಿಕಾರಗಳು ಅರ್ಕಾವತಿಯ ಸಂರಕ್ಷಣೆಗೆ ಒತ್ತು ಕೊಡಬೇಕು ಅನ್ನೋದು ದ ಫೆಡರಲ್ ಕರ್ನಾಟಕದ ಕಳಕಳಿ. ಕ್ಯಾಮ್ರಾ ಪರ್ಸನ್ RD ರಘು ಜೊತೆ ಚಂದ್ರಪ್ಪ, ಬೆಂಗಳೂರು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.